ಜನಮನದ ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕ ಹೃದಯಪೂರ್ವಕ ಸ್ವಾಗತವನ್ನು. ಸ್ವರ ಲಯಗಳ ತಾಳಮೇಳಗಳನ್ನು ಸರಿಯಾಗಿ ಮೇಳೈಸಿ ಅದೇ ಆ ಶ್ರುತಿ ಇದ್ದಾಳಲ್ಲ ಅವಳ ಸಂಗಡ ಸರಿಯಾಗಿ ಹಾಡೋದು ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್ ಅಟ್ ಆಲ್. ಮಧುರವಾಗಿ ಗುನುಗೋ ನಮ್ಮ ಧ್ವನಿ ಒಡೆಯರನ್ನು ಸಮರ್ಥ ಗಾಯಕಿಯರನ್ನಾಗಿಸೋ ಈ ನಮ್ಮ ಗಾನಸಿಂಚನ ವೇದಿಕೆಯಲ್ಲಿ ನಮ್ಮ ತೀರ್ಪುಗಾರರೇ ಈ ಒಂದು ಮಂಚಕ್ಕೆ ರಂಗೇರಿಸಿರೋದು ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಸ್ಪರ್ಧಿಗಳೇ ಜೋಶ್ ತಂದಿರೋದು. ನಾಟ್ ಟು ಫರ್ಗೆಟ್ ನಮ್ಮ ಮೆಂಟಾರ್ ಹಾಗೂ ನಮ್ಮ ವಾದ್ಯ ವೃಂದದವರೇ ರಂಗೇರಿಸಿರೋದು. ಇನ್ನು ನಾನು ನಿಮ್ಮ ನಿರೂಪಕಿ ಐಶು ಸ್ವಾದ ಹೆಚ್ಚಿಸಿರೋದು. ತಮ್ಮೆಲ್ಲರಿಗೂ ಈ ಗಾನಪಯಣ ಗಾನ ಸಿಂಚನ ಜನಮನದ ಪದಪಯಣಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಏನಂತ ಕರೆಯಲಿ ಶಿವನೇ, ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕಲಬುರಗಿಯ ನವಿಲು ಪೀರಪ್ಪನವರು. ಬರ್ಲಿ ಜೋರಾದ ಚಪ್ಪಾಳೆ. ನೊತ್ತು ಮೇರೆವ ಶಂಕರನ ಏನಂತ ಕರೆಯಾಲಿ ಶಿವನ, ನಾನೇನಂತ ಕರೆಯಾಲಿ ಹರನ ಶಿವನ ಹರನ ಹರನ ಶಿವನ. ತೋಟವಾದೆ ನೀನೇ ಒಂದು ಬೇಲಿಯಾದೆ, ಬೇಲಿಗಿಲ್ಲದ ಮ್ಯಾಲೆ ಬೇಲಿಗಿಲ್ಲದ ಮ್ಯಾಲೆ ಬರೀ ತೋಟ ನಾನಾದೆ. ಏನಂತ ಕರೆಯಾಲಿ ಶಿವನ, ನಾನೇನಂತ ಕರೆಯಾಲಿ ಹರನ ಶಿವನ ಹರನ ಹರನ ಶಿವನ. ಸರ್ಪವಾದೆ ನಾನೇ ಒಂದು ಹುತ್ತವಾದೆ, ನೀನೇ ಒಂದು ಸರ್ಪವಾದೆ. ಸರ್ಪವಿಲ್ಲದ ಮ್ಯಾಲೆ ಸರ್ಪವಿಲ್ಲದ ಮ್ಯಾಲೆ ಬರೀ ಹುತ್ತ ನಾನಾದೆ. ಏನಂತ ಕರೆಯಾಲಿ ಶಿವನ, ನಾನೇನಂತ ಕರೆಯಾಲಿ ಹರನ ಶಿವನ ಹರನ ಹರನ
ಕಲಬುರಗಿಯ ನವಿಲು ಹೇಳಿ ಮೇಡಮ್. ಪೀರಪ್ಪನವ್ರೆ, ಹೇಳಿ ಮೇಡಮ್. ನೀವು ಗರಿ ಬಿಚ್ಚಿ ಹಾಡಿದ್ದು ಜಡ್ಜಸ್ಗೆ ಹೇಗೆ ಅನಿಸ್ತು ಕೇಳೋಣವಾ? ತುಂಬ ಚೆನ್ನಾಗಿ ಹಾಡಿದ್ರಿ. ನಿಜವಾಗ್ಲೂ ಖುಷಿಯಾಗತ್ತೆ. ಈ ಥರದ ಒಂದು ಶಾಸ್ತ್ರೀಯವನ್ನು ಕಲಿಯದೆ ಕೂಡ ಇಷ್ಟು ಒಳ್ಳೆಯ ಹೆಜ್ಜೆಗೂ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದರೆ, ಬರ್ತಾ ಬರ್ತಾ ಶಾಸ್ತ್ರೀಯವನ್ನು ಕಲಿತವರ ಹಾಗೆ ಎಕ್ಸ್ಪೀರಿಯನ್ಸ್ಡ್ ಸಿಂಗರ್ಗಳು, ರಿಯಾಜ್ ಮಾಡಿದಂತಹ ಸಿಂಗರ್ಗಳು ಹಾಡೋ ಮಟ್ಟಿಗೆ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದೀರಿ ನೀವು. ತುಂಬ ಖುಷಿಯಾಗತ್ತೆ. ಆಮೇಲೆ ನೀವು ಯಾವ್ಯಾವ ಹಾಡಿಗೆ ಯಾವ ರೀತಿಯ ಫ್ಲೇವರ್ ಬೇಕು, ಎಷ್ಟು ಬೇಕು, ಆ ಹದವನ್ನು ಅರಿತು ಹಾಡ್ತಿರಲ್ಲ, ಅದು ನಿಜವಾಗ್ಲೂ ಮನಸ್ಸಿಗೆ ಮುದವನ್ನು ಕೊಡುತ್ತೆ ನೋಡೋದಕ್ಕೆ, ಕೇಳೋದಕ್ಕೆ. ಈ ಹಾಡಿನಲ್ಲಿ ನೀವು ಎಸ್ಪೆಷಲಿ ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ, ಈ ಹಾಡು ತುಂಬ ಒಂಥರ ಸಾಫ್ಟಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋ ರೀತಿಯಲ್ಲಿ ಕಂಪೋಸ್ ಆಗಿದೆ. ಆಮೇಲೆ ಅದರಲ್ಲಿ ನೀವು ತುಂಬಿಸಿದ ಭಾವ ಇತ್ತಲ್ಲ, ನಾನೇ ಒಂದು ತೋಟವಾದೆ, ನೀನೇ ಒಂದು ಬೇಲಿಯಾದೆ. ಇದು ಹೇಳಿಕೊಟ್ಟು ಕೆಲವರಿಗೆ ಬರೋದು ಕಮ್ಮಿ. ಎಲ್ಲಿ ಫೇಡ್ ಇನ್ ಆಗಬೇಕು ವಾಯ್ಸು, ಎಲ್ಲಿ ಫೇಡ್ ಔಟ್ ಆಗಬೇಕು ಅನ್ನೋಂಥದ್ದೆಲ್ಲ, ಅದನ್ನೆಲ್ಲ ನೀವು ಎಷ್ಟು ಅದ್ಭುತವಾಗಿ ಈ ಹಾಡಲ್ಲಿ ಮಾಡಿದ್ರಿ. ನಾನೇನಂತ ಕರೆಯಾಲಿ ಹರನ. ತುಂಬ ಖುಷಿಯಾಯಿತು ಕೇಳೋದಕ್ಕೆ. ಹೀಗೆ ಇಂಪ್ರೂವ್ ಮಾಡ್ಕೋತಾ ಹೋಗಿ, ಹೀಗೆ ಇನ್ನೂ ಅದ್ಭುತವಾಗಿ ಹಾಡ್ತಾ ಹೋಗಿ. ಶುಭವಾಗಲಿ. ಇದು ಒಳ್ಳೆಯ ಹಾಡು. ಏನಂತ ಕರೆಯಲಿ ಎಲ್ಲಿ ಸಂಗ್ರಹಿಸಿದ್ರಿ ಸರ್? ಇದು ರತ್ನಕ್ಕ ತಮ್ಮ ಸೀನಿಯರ್ ಇದ್ದಾರೆ ಸರ್, ಅವ್ರ ಹತ್ರ ಕಲಿತೆ ಸರ್. ಇದು ಅದ್ಭುತವಾದಂಥ ಒಂದು ಜನಪದ ಗೀತೆ ಇದು. ಹೌದು ಸರ್. ಈ ಹಾಡಿನಲ್ಲಿ ಕೊನೆಯಲ್ಲಿ ರೆಸ್ಟ್ ಕೊಟ್ರಿ. ಏನಂತ ಕರೆಯಾಲಿ. ನಾನು ಎಷ್ಟು ರೆಸ್ಟ್ ಕೊಟ್ಟೆ, ಎಷ್ಟು ಕೌಂಟನ್ನ ಬಿಡಬೇಕು, ಒಂದು ಬಾರ್ ಅಂದರೆ ಎಷ್ಟು ಕೌಂಟ್ ಇದೆ, ಆಮೇಲೆ ನಾನು ಎಲ್ಲಿ ತಗೋಬೇಕು ಅಲ್ವಾ? ಈ ಹಾಡಿಗೆ ಅಷ್ಟು ತಗೊಳ್ಬೇಕಾದ್ದೇನಿಲ್ವೇನೋ ಅಂತ ಅನಿಸ್ತು. ಓಕೆ ಸರ್. ಅಲ್ವಾ? ಒಂದು ಶ್ರುತಿ ಕೊಡ್ತೀರಾ ಒಂಚೂರು? ನಾನೇ ಒಂದು ತೋಟವಾಗಿ, ನೀನೇ ಒಂದು ಬೇಲಿಯಾಗಿ, ಆಗತ್ತಾ ಇದು ಆಲಾಪೆಲ್ಲ ಮಾಡೋದಕ್ಕೆ? ಸ್ವಲ್ಪ ಪ್ರಾಕ್ಟೀಸ್ ಬೇಕು ಮೇಡಮ್ ಸರ್. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆರಾಮಾಗಿ ಹಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಧನ್ಯವಾದಗಳು. ಒಳ್ಳೆಯ ಭಕ್ತಿ ಗೀತೆಯನ್ನು ಹಾಡಿದ್ರಿ. ನಿಮಗೆ ಶಿವ ಸದಾ ನಿದ್ದೆ ಮಾಡಲಿ, ಸುಖವಾಗಿರಲಿ ಅಂತ ನಿಮ್ಮ ಮನಸ್ಸಲ್ಲಿ ಬಂದಿರಬೇಕು. ಅದಕ್ಕೆ ಅಂಥ ಒಂದು ಇದು ಆ ರೀತಿಯ ಜೋಳ ಹಾಡು ರೀತಿಯೇ ಇತ್ತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಮ್ಮ 3 ಜನ ಜಡ್ಜಸ್ ಎದ್ ನಿಂತ್ಕೊಂಡು ಯಾರಿಗಾದ್ರೂ ಕ್ಲಾಪ್ ಮಾಡೋದನ್ನ ನಾನು ನೋಡ್ಬೇಕು, ನಮ್ಮ ವೀಕ್ಷಕರು ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ತುಂಬಾ ಚೆನ್ನಾಗಿ ಹಾಡಿ. ಓಕೆ, ಥ್ಯಾಂಕ್ ಯು. ಸಕ್ಕದ ಸಿರಿ ಬಂತು. ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ನಾನೇ ಅವ್ರಿಗೆ ಅಭಿಮಾನಿ ಅಂತ ಹೇಳಿದ್ದೀನಿ. ಯಾರು? ಕುಮಾರ್ ಬಡಿಗೇರ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಸಗ್ಗದ ಆಹಾ ಸಗ್ಗದ ಓಹೋ ಸಗ್ಗದ ಸಿರಿ ಬಂತೋ ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಸಗ್ಗದ ಆಹಾ ಸಗ್ಗದ ಓಹೋ ಸಗ್ಗದ ಸಿರಿ ಬಂತೋ ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಎತ್ತೆತ್ತಲೋ ತೆನೆ ಚೆಲ್ಲಿ ಹಾಲ ಚಿಲಿಬೀಲಿ ಹರಿಸಿತೋ ಹಕ್ಕಿಯ
ಚಲಿಸದೆ ಕಾಲ ಬೆರಗಾಗಿ ನಿಂತಿತು ಚಲಿಸದೆ ಕಾಲ ಸಗ್ಗದ ಸಗ್ಗದ ಓಹೋ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಚಾವಡಿ ಮುಂದೆ ಚಪ್ಪರವಿದ್ದು ಸೇರಿತು ಊರೆಲ್ಲ ಗುಜುಗುಜು ಸದ್ದು ಚಾವಡಿ ಮುಂದೆ ಚಪ್ಪರವಿದ್ದು ಸೇರಿತು ಊರೆಲ್ಲ ಗುಜುಗುಜು ಸದ್ದು ಬೆಳದಿಂಗಳಿರುಳಲ್ಲಿ ಬಯಲಾಟವಿದ್ದು ಬೆಳದಿಂಗಳಿರುಳಲ್ಲಿ ಬಯಲಾಟವಿದ್ದು ನೋಡಲು ಬಂದರು ಗೌಡರೆ ಖುದ್ದು ನೋಡಲು ಬಂದರು ಗೌಡರೆ ಖುದ್ದು ಸಗ್ಗದ ಆಹಾ ಸಗ್ಗದ ಓಹೋ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಹೂಕಾಯಿ ನೀಡುವೆವು ದೀಪವ ನುರಿಸಿ ಬಾರಮ್ಮ ಮಾರಮ್ಮ ಬಾಗೌರಿ ಅರಸಿ ಹೂಕಾಯಿ ನೀಡುವೆ ದೀಪವ ನುರಿಸಿ ಬಾರಮ್ಮ ಮಾರಮ್ಮ ಬಾಗೌರಿ ಅರಸಿ ಊರಾಚೆ ಹನುಮ ಬಾನಮ್ಮ ಹರಸಿ ಆ ಹನುಮ ಬಾನಮ್ಮ ಹರಸಿ ಊರಾಚೆ ಹನುಮ ಬಾನಮ್ಮ ಹರಸಿ ಶರಣು ಶರಣಂಬೇವು ತುಂಗೆಗೆ ನಮಿಸಿ ಶರಣು ಶರಣಂಬೇವು ತುಂಗೆಗೆ ನಮಿಸಿ ಸಗ್ಗದ ಸಗ್ಗದ ಓಹೋ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ತಂದಾನೋ ತಾನೇ ತಂದಾನೋ ತಾನೇ ತಂದಾನೋ ತಾನೇ ತಂದಾನೋ ತಂದಾನೋ ತಾನೇ ತಂದಾನೋ ತಾನೇ ತಂದಾನೋ ತಾನೇ ತಂದಾನೋ ತಾನೇ ತಂದಾನೋ ತಾನೇ ತಂದಾನೋ. ಥ್ಯಾಂಕ್ ಯು ಅಕ್ಕ. ಹೇಗಿದ್ದೀರಾ? ನಾನು ಸರಸ್ವತಿ ಕೃಪಾಶೀರ್ವಾದದಿಂದ ಚೆನ್ನಾಗಿದ್ದೀನಿ, ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಸೂಪರ್, ಫುಲ್ ಜೋಶಲ್ಲಿದ್ದೀರಾ? ಒಂದು ಲೆವೆಲ್ ಆಗಿದ್ದೀನಿ, ಜೋಶ್ ಅಂತೂ ಇಲ್ಲ, ಈ ಕಡೆ ಹಿಂಗಂತೂ ಇಲ್ಲ, ಒಂದು ಲೆವೆಲ್ ಆಗಿದ್ದೀನಿ. ಜೋಶು ಇಲ್ಲ, ಹಿಂಗೂ ಇಲ್ಲ, ಹಂಗೂ ಇಲ್ಲ. ನಾನು ಹೆಂಗಿದ್ದೀನಿ ನನಗೆ ಗೊತ್ತಿಲ್ಲ. ನಮ್ಮಮ್ಮನೇ ಸರಸ್ವತಿನೇ ಹೇಳಬೇಕು ನಾನು ಹೆಂಗಿದ್ದೀನಿ. ಹೌದಾ? ನಾನು ಹೆಂಗಿದ್ದೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅರ್ಚನಾ ಮ್ಯಾಮ್, ಹೇಗೆ ಅನ್ನಿಸ್ತು ಈ ಹಾಡನ್ನು? ನಿಮಗೆ ಏನು ರೇಂಜ್ ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ಇಲ್ಲ ಸಿಸ್ಟರ್. ಇನ್ನೊಂದು ಮನೆ ಹೆಚ್ಚು ಮಾಡ್ಕೊಂಡು ಹಾಡಿದಿದ್ರೆ ಇನ್ನೊಂದು ಆ್ಯಕ್ಚುಲಿ ಈ ರಾಗ ಹಾಂ ರೀ. ಮತ್ತು ಆ ಸಾಹಿತ್ಯದ ಒಂದು ಫೀಲ್ ಏನಿದೆ, ಸಗ್ಗದ ಸಿರಿ ಬಂತು ಅಂದರೆ ಅದು ಸಂಭ್ರಮ ಅಲ್ವಾ? ಹೌದು ಅಕ್ಕ, ಸಂಭ್ರಮ. ಈ ರಾಗ ಯೂಶಲಿ ಸ್ಯಾಡ್ ಇದಕ್ಕೆ ಬಳಸ್ತಾರೆ. ಹೌದು ಹೌದು ಹೌದು. ತುಂಬ ಹಾರ್ಟ್ ಬ್ರೇಕ್ ಆಗಿರೋಂಥ ಸಮಯದಲ್ಲೋ ಅಥವಾ ತುಂಬ ಪೇಯ್ನ್ ಆಗಿರೋಂಥ ಸಮಯದಲ್ಲಿ ಈ ರಾಗವನ್ನು ಬಳಸಿ ಟ್ಯೂನ್ ಮಾಡ್ತಾರೆ. ಇಲ್ಲಕ್ಕ, ನಾನು ಯಾಕೆ ಈ ರಾಗದಾಗ ಹಾಡಿದಂದ್ರೆ, ನಾನು ಮೊದಲು 2 ಹಾಡನ್ನ ಮಧ್ಯಮ ಸರಂಗ ರಾಗದಲ್ಲೂ ಹಾಡಿದೆ. ಕಂಪೋಸ್ ನೀವೇ ಮಾಡಿದ್ದಾ? ಇದು ಹೌದು, ಮೊನ್ನೆ ಶನಿವಾರ ನೈಟ್ ಕೂತ್ ನಾನೇ ಕಂಪೋಸ್ ಮಾಡಿರೋದು. ಓ, ಓಕೆ. ಕಂಪೋಸ್ ಮಾಡುವಂಥವ್ರು ಯಾವಾಗಲೂ ಆ ಸಾಹಿತ್ಯವನ್ನು ಓದ್ಕೊಂಡು ಅದರ ಭಾವ ಏನಿದೆ ಅದಕ್ಕೆ ತಕ್ಕ ರಾಗವನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಪೋಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೇನಾಯ್ತು, ಸ್ಟಾರ್ಟಿಂಗೇನೆ ಒಂಥರ ಡ್ರಾಪ್ ಆಯ್ತು, ಒಂಥರ ಸ್ಯಾಡ್ ಫೀಲಿಂಗ್ ಬಂತು. ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ
ಆಮೇಲೆ ನೀವು ಇನ್ನೊಂದು ಮನೆ ಶ್ರುತಿ ಹೆಚ್ಚು ಮಾಡ್ಕೊಂಡು ಹಾಡಿದರೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಜೋಶ್ ಇರ್ತಿತ್ತು ಅಂತ ನನಗನ್ನಿಸ್ತು. ಅದು ಬಿಟ್ಟರೆ ಇನ್ನೆಲ್ಲ ಚಂದ ಇತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಆಮೇಲೆ ಒಂದು ವಿಚಾರ ನಾನು ಹೇಳಲೇಬೇಕು ನಮ್ಮ ಟೆಕ್ನಿಕಲ್ ಟೀಮಿಗೆ. ಪ್ರತಿ ಹಾಡಿಗೂ ಅಷ್ಟು ಚಂದದ ಸ್ಲೈಡ್ಸನ್ನ ಆರಿಸಿ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಬ್ಯಾಕ್ ಡ್ರಾಪ್ನ ನೋಡೋದಕ್ಕೆ ಆ ಸೆಟ್ಟು ಇರ್ಬೋದು, ಎಷ್ಟು ಸುಂದರವಾದ ಸೆಟ್ಟು, ಆಮೇಲೆ ಆ ಬ್ಯಾಕ್ ಡ್ರಾಪ್ಗಳನ್ನು ಸೆಲೆಕ್ಟ್ ಮಾಡಿ ಹಾಕುವಂಥದ್ದು. ಇವರಿಗೆಲ್ಲ ನಮ್ಮ ಟೆಕ್ನಿಕಲ್ ಟೀಮ್ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಎಂಥ ಅಮೇಝಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಪಾಪ ತೆರೆಮರೆಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ನಾವು ಪ್ರತಿ ಕ್ಷಣ ನೆನೆಸ್ಕೊಳ್ಳೇಬೇಕಾಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ಈವನ್ ದ ಕ್ಯಾಮ್ರಾಮನ್, ಎಡಿಟ್ ಮಾಡೋವಂಥವ್ರು, ಈ ಪ್ರತಿಯೊಬ್ಬರು ನಮ್ಮನ್ನೆಲ್ಲ ಅಷ್ಟು ಸುಂದರವಾಗಿ ಕಾಣಿಸೋವಂಥವ್ರು ಇದ್ರ ಮೇಲೆ, ಸ್ಕ್ರೀನ್ ಮೇಲೆ, ಎಲ್ಲರಿಗೂ ನಾನು ಈ ವೇದಿಕೆಯ ಮುಖಾಂತರ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೇಮ್ಗಲ್ ಸರ್. ಕುಮಾರ್ ಬಡ್ಗೇರ್ ಅವರೇ, ನಮಸ್ಕಾರ ಸರ್. ತುಂಬ ಸ್ಲೋ ಆಗಿ ತುಂಬ ಚಂದ ತಗೊಂಡೋದ್ರಿ ಕಡೆವರೆಗೂ. ಹಾಂ ಸರ್. ಅದಕ್ಕೆ ಇಡೀ ವಾದ್ಯವೃಂದ ನಿಮ್ಮ ಜೊತೆ ಯಾವ ರೀತಿ ಸಹಕರಿಸ್ತಾ ಅಂತ ಹೇಳಿದ್ರೆ, ಎಲ್ಲಿ ಒಂದು ತಾಳ ಒಂದು ಚೂರು ಹೆಚ್ಚು ಕಮ್ಮಿ ಆಗದೆ ತಗೊಂಡೋದ್ರು ನಿಮ್ಗೆ ಹಾಡಿಗೆ. ಹೌದು ಸರ್. ಆದರೆ ಆ ಸಂಭ್ರಮದಲ್ಲಿ ಇನ್ನು ಸ್ವಲ್ಪ ಜೋಶಾಗಿ ಆಡಿದ್ರೆ ಚಂದ ಇತ್ತು ಅಂತ ಮಾಡ್ಕೋತೀನಿ ಸರ್. ಪರವಾಗಿಲ್ಲ. ಹಾಂ ಸರ್. ಅಲ್ಲ, ತಪ್ಪಂತಲ್ಲ ಅದು. ಇಲ್ಲ ಸರ್. ಹ್ಞೂ ಸರ್. ಸಜೆಷನ್ ಅಷ್ಟೇ. ಹಾಂ ಸರ್. ಅಲ್ಲ, ಇದು ಸಜೆಷನ್ ಕೊಟ್ಟಿರೋದು ಇಂಪ್ರೂವ್ ಮಾಡ್ಕೊಳ್ತೀನಿ ಸರ್. ಈ ಹಾಡುಗಳ ಸಂಭ್ರಮ ಅಂತಂದ್ರೆ ಹಂಗಿರ್ಬೇಕಲ್ಲ. ಹ್ಞೂ ಸರ್. ನಡಿ ನಮ್ಮೋಲ ನೋಡೋಣ ಬಾರ, ಬೆಳೆದು ನಿಂತಾವ ಚೊಕ್ಕ ಬಂಗಾರ. ಇವು ಸುಗ್ಗಿ ಹಾಡುಗಳೇ ಹಂಗೆ ಅಲ್ವಾ. ಆ ಕೋಲಾಟದ ಪದ ಈ ಥರದ್ದಿರಲ್ಲ. ಯಾವಾಗಲೂ ಕಂಪೋಸ್ ಮಾಡಬೇಕಾದ್ರೆ, ಹಾಡಬೇಕಾದ್ರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ಸಾಹಿತ್ಯವನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ. ವೇಮ್ಗಲ್ ಸರ್ ಹೇಳ್ದಂಗೆ ಅಲ್ಲಿ ಖುದ್ದು ಗೌಡ್ರೆ ಬಂದ್ರು ನೋಡಕ್ಕೆ, ಯಾಕಪ್ಪ ಅವನ್ ಬೆಳೆ ಬೆಳೆದಿಲ್ವೇನೋ ಜಾಸ್ತಿ ನೋಡ್ಕೊಂಡು ಅಲ್ವಾ. ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನನಗೆ ನಿಮ್ಮೆಲ್ಲ ಹಾಡುಗಳು ಒಂದೇ ತರ ಕೇಳ್ತಾ ಇದೀವೇನೋ ಅಂತ ಅನಿಸ್ತಾ ಇದೆ. ಬೇರೆ ಬೇರೆ ಪ್ರಕಾರದ ಹಾಡುಗಳನ್ನ ಮುಂದಿನ ದಿನದಲ್ಲಿ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಫುಲ್ ಖುಷಿಲಿ ಹಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದವು ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವೈಷ್ಣವಿ ಗೂಳಿ. ಬನ್ನಿ, ಜೋರಾದ ಚಪ್ಪಾಳೆ. ಬೆಳಗಿನ ಜಾವಕ್ಕೆ ಮೂಡಲ ಕೆಂಪಾದಾಗ, ಬೆಳಗಿನ ಜಾವಕ್ಕೆ ಮೂಡಲ ಕೆಂಪಾದಾಗ, ಸ್ವಾಮಿ ಮೂಡಿ ಬರುವಾಗ ಹಾಡಿ ಹಾಡಿ ಅಳುತ್ತಾನ ಜೋ ಜೋ. ಸ್ವಾಮಿ ಮೂಡಿ ಬರುವಾಗ ಹಾಡಿ ಹಾಡಿ ಅಳುತ್ತಾನ ಜೋ ಜೋ. ಕಂಚಿನ ಬಟ್ಟಲಾಗೆ ಬಿಟ್ಟುಕೊಂಡು, ಕಂಚಿನ ಬಟ್ಟಲಾಗೆ ಬಿಂಚೆಣ್ಣೆ ಬಿಟ್ಟುಕೊಂಡು, ತೀಡಿ
ಖುಷಿ ಆಗ್ತಾ ಇದೆಯಾ? ಓಕೆ, ನಮ್ಮ ಅರ್ಚನಾ ಮ್ಯಾಮ್ ಖುಷಿ ಆಯ್ತಾ ಕೇಳೋಣವಾ? ಇವತ್ತು ಯಾಕೋ ನೀನು ಒಂಚೂರು ನಗದೇನೆ ಹಾಡ್ದಿಲ್ಲಮ್ಮ, ತುಂಬ ಟೆನ್ಷನಲ್ಲಿ ಇದ್ದಂಗೆ ಅನ್ನಿಸ್ತು. ಪ್ರೀವಿಯಸ್ ಎಪಿಸೋಡಲ್ಲಿ ಐ ಥಿಂಕ್ ಯು ಆರ್ ನಾಟ್ ವೆರಿ ಹ್ಯಾಪಿ ವಿತ್ ಯುವರ್ ಸಿಂಗಿಂಗ್, ಅಥವಾ ಅದ್ರ ಕಮೆಂಟ್ಸನ್ನು ಕೇಳಿ ಅದನ್ನ ಈಗ ಅಫೆಕ್ಟ್ ಮಾಡ್ಕೋತಾ ಇದೆಯಾ ಹೇಗೆ? ಸ್ವಲ್ಪ ಟೆನ್ಷನ್ ಇತ್ತು. ತೀಡಿ ತೀಡಿ ಹಚ್ಚುವಾಗ ಹಾಡಿ ಹಾಡಿ ಅಳುತ್ತಾನ ಜೋ ಜೋ. ತುಂಬ ಸುಂದರವಾದ ಹಾಡು, ಭಾವನೆಗಳನ್ನು ತುಂಬಿ ತುಂಬಿ ಹಾಡ್ದೆಯಮ್ಮ, ತುಂಬ ಚೆನ್ನಾಗಿತ್ತು. ನಿಮ್ಮದು ಬಹುಶಃ ನಿನ್ನ ಈ ಜರ್ನಿಯನ್ನು ಗಮನಿಸ್ತಾ ಬಂದರೆ ನಿನಗೆ ಶಾರ್ಪ್ ಹೋಗುವ ಟೆಂಡೆನ್ಸಿ ಇದೆ ವಾಯ್ಸಲ್ಲಿ. ಅಂದರೆ ವಿತೌಟ್ ಯುವರ್ ನಾಲೆಡ್ಜ್ ನೀನು ಪ್ರತಿ ಪಲ್ಲವಿಯಲ್ಲಿ ಮತ್ತು ಚರಣದಲ್ಲಿ ಸ ಗ ಮ ಪ ಪ ಪ ಆ ಪಾ ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಎವ್ರಿ ಟೈಮ್ ಶಾರ್ಪ್ ಆಗುತ್ತೆ ನಿಂದು. ಲಾಸ್ಟ್ ಚರಣ ಪರ್ಫೆಕ್ಟಾಗಿ ಹಾಡ್ದೆ. ಬೆಳ್ಳಿಯ ಹಂಡೆಗೆ ಬಂಗಾರದ ಗಿಂಡಿ ಹಾಕಿ ತುಂಬಿ ತುಂಬಿ ಹೊಯ್ಯುವಾಗ ನಿಮಿ ನಿಮಿರಿ ಅಳುತ್ತಾನ ಜೋ ಜೋ, ನಿಮಿ ನಿಮಿರಿ ಅಳುತ್ತಾನ ಜೋ ಜೋ. ಅದಕ್ಕೆ ಮುಂಚೆ ಎಲ್ಲ ಕಡೆ ಸ್ಲೈಟ್ಲಿ ಶಾರ್ಪ್ ಆಗ್ತಾ ಇತ್ತು. ನಾನು ಹೇಳ್ದ ಹಾಗೆ ನೀನು ಹಾಡೋದನ್ನು ಶ್ರುತಿ ಜೊತೆ ಹಾಡ್ಬಿಟ್ಟು ರೆಕಾರ್ಡ್ ಮಾಡಿ ಕೇಳಿಕೊಂಡು ಕರೆಕ್ಟ್ ಮಾಡ್ಕೊ, ಆಯಿತಾ? ದಟ್ಸ್ ದ ಬೆಸ್ಟ್ ವೇ. ಆಮೇಲೆ ನೀನು ಮುರುಕಿಗಳು ಹಾಡುವಾಗ ಸ್ವಲ್ಪ ಇನ್ನೊಂಚೂರು ಹಿಡಿದು ಕಂಟ್ರೋಲಲ್ಲಿ ಹಾಡಬೇಕು, ಆಯಿತಾ? ಅದು ಬಿಟ್ಟರೆ ಸುಂದರವಾದ ಹಾಡು, ಸುಂದರವಾದ ಪ್ರಸ್ತುತಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಯೋಚನೆ ಮಾಡ್ತಾ ಹೋದರೆ ಇಷ್ಟು ಸಾಧ್ಯನಾ ಈ ಅಕ್ಷರ ಕಲ್ತಿರೋರ ಕಡೆಯಿಂದ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಬಂಗಾರದ ತೊಟ್ಲಿಗೆ ಬೆಳ್ಳಿ ಜೋಡಳೆ ಹಗ್ಗ, ಬೀಸಿ ಬೀಸಿ ತೂಗುವಾಗ ಬಿಕ್ಕಿ ಬಿಕ್ಕಿ ಹೇಳ್ತಾನ. ಹಾಗೆ ಎಲ್ಲದಕ್ಕೂ ಆಯಾ ಪದಗಳಿಗೆ ಅನುಗುಣವಾಗುವಂತೆಯೇ ಪದ ಕಟ್ಟಿರ್ತಾರೆ. ಇನ್ನೂ ಮುಂದುವರೆದು ಎಷ್ಟು ಚೆನ್ನಾಗಿ ಪದ ಕಟ್ತಾಳೆ ಆ ತಾಯಿ ಅಂದರೆ, ಬಚ್ಚಲು ದಾಟಿ ಗಡಿ ದಾಟಿ ಅವ್ರ ಮಾವನ ಗದ್ದೆ ಬೈಲೆಲ್ಲ ನೆಂದೋಯ್ತು ಅಂತ. ಎಂಥ ಸಾಹಿತ್ಯ ಕಟ್ತಾರ್ರಿ ಅವರು. ಅದಕ್ಕೆ ಈ ಜನಪದ ಸಾಹಿತ್ಯ ಅನ್ನೋದಿದೆಯಲ್ಲ, ಅದ್ಭುತ. ಅವ್ರಿಗೆ ಕೊಡಬೇಕು ಚಪ್ಪಾಳೆ ಆ ತಾಯಂದ್ರಿಗೆ. ಇದು ಜೋಗಳ ಹಾಡು, ಬೆಳಗಿನ ಜಾವದ ಒಂದು ಒಳ್ಳೆಯ ಹಾಡು. ಮಗುನ ಬೆಳಗ್ಗೆ ಎದ್ದ ತಕ್ಷಣ ತಾಯಿ ಆರೈಕೆ ಮಾಡ್ತಕ್ಕಂಥದ್ದು. ಗಲಾಟೆ ಮಾಡ್ತಾಯಿದ್ರೆ ಸಂತೈಸಲಿಕ್ಕೆ ಮೊಬೈಲೇ ಈಗ ಒಳ್ಳೆಯ ಅವ್ರಿಗೆ ಉಪಕರಣ ಆಗಿ ಕೂತಿದೆ ಈ ಕಾಲಕ್ಕೆ. ಆದರೂ ನಾವು ಈ ಹಾಡುಗಳಿದೆಯಲ್ಲ, ಇದು ನೀವು ಚಿನ್ನ ಬೆಳ್ಳಿ ಚೆಂಬು ಅಂತ ಹೇಳಿದ್ರಲ್ಲ, ಅಷ್ಟೇ ತೂಕವಾದ ಹಾಡುಗಳು. ಎಷ್ಟು ಸಾರಿ ಕೇಳಿದ್ರು ಕೇಳಬೇಕನ್ಸುತ್ತೆ. ತುಂಬ ಚೆಂದಾಗಿ ಮಧುರವಾಗಿ ನೀವು ಹಾಡಿದ್ದೀರಿ. ಥ್ಯಾಂಕ್ ಯು ವೈಷ್ಣವಿ ಅವರೇ. ಓಕೆ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಗುಡ್ ಲಕ್ಸ್. ಕಲ್ಲವ ಕೇಳ್ ಮಲ್ಲವ್ವ ಈ ಹಾಡನ್ನ ಹಾಡೋದಕ್ಕೆ ಬರ್ತಾರೆ ಯಾವಾಗ್ಲೂ ಬ್ಯಾಕ್ ಸ್ಟೇಜ್ ಕೂತ್ಕೊಂಡು ಡಾನ್ಸ್ ಮಾಡುವಂತಹ ಮಿಲಿಂದ್. ಬರ್ಲಿ ಜೋರಾದ ಚಪ್ಪಾಳೆ. ಮಲ್ಲವ ನಿಂಗವ ಕೇಳ್ ನೀಲವ ಎಲ್ಲವ ಕೇಳ್ ಎಂಕವ ಸಂಗವ ಕೇಳ್ ಗಂಗವ ಮದುವೆ ಬಂದಾಗುತ್ತೈತಿ. ಓಹೋ ಮದುವೆ ಬಂದಾಗುತ್ತೈತಿ. ಆಹಾ ಮದುವೆ ಬಂದಾಗುತ್ತೈತಿ. ಓಹೋ ಮದುವೆ ಬಂದಾಗುತ್ತೈತಿ. ಕಲ್ಲವ ಕೇಳ್ ಮಲ್ಲವ ನಿಂಗವ ಕೇಳ್ ನೀಲವ ಎಲ್ಲವ ಕೇಳ್ ಎಂಕವ ಸಂಗವ ಕೇಳ್ ಗಂಗವ ಮದುವೆ ಬಂದಾಗುತ್ತೈತಿ. ಓಹೋ ಮದುವೆ ಬಂದಾಗುತ್ತೈತಿ. ಆಹಾ ಮದುವೆ ಬಂದಾಗುತ್ತೈತಿ. ಓಹೋ ಮದುವೆ ಬಂದಾಗುತ್ತೈತಿ. ಬಬ್ಲೇಶ್ವರ ಗಂಡಂತೆ ದರ್ಶಿನಾಳ ಎಣ್ಣಂತೆ, ಬಬ್ಲೇಶ್ವರ ಗಂಡಂತೆ ದರ್ಶಿನಾಳ ಎಣ್ಣಂತೆ. ಚಿದರಿಯ ಮಣ್ಣು ಕರ್ಕೊಂಡ್ ಬಗ್ಲು ಬಗಿ ತಮ್ಮ ಮಣ್ಣು ಸಾವಳಗಿ ಸಂಗಣ್ಣು ಕರ್ಕೊಂಡ್ ಗದ್ದೆಳ ಸಿತ್ತಣ್ಣು ಕರ್ಕೊಂಡ್ ಕಲ್ಲವ್ವ. ಕಲ್ಲವ ಕೇಳ್ ಮಲ್ಲವ ನಿಂಗವ ಕೇಳ್ ನೀಲವ ಎಲ್ಲವ ಕೇಳ್ ಎಂಕವ ಸಂಗವ ಕೇಳ್ ಗಂಗವ ಮದುವೆ ಬಂದಾಗುತ್ತೈತಿ. ಓಹೋ ಮದುವೆ ಬಂದಾಗುತ್ತೈತಿ. ಆಹಾ ಮದುವೆ ಬಂದಾಗುತ್ತೈತಿ. ಓಹೋ ಮದುವೆ ಬಂದಾಗುತ್ತೈತಿ. ಆಹಾ ಮದುವೆ ಬಂದಾಗುತ್ತೈತಿ. ಓಹೋ ಮದುವೆ ಬಂದಾಗುತ್ತೈತಿ. ಓಹೋ ಮದುವೆ ಬಂದಾಗುತ್ತೈತಿ. ಆಹಾ ಮದುವೆ ಬಂದ
ಒಂದಾಗುತ್ತೈತಿ ಓಹೋ ಮದುವೆ ಒಂದಾಗುತ್ತೈತಿ. ಈ ಹಾಡು ಎಲ್ಲೋ ಕೇಳ್ದಂಗೆ ಇದೆಯಲ್ಲ. ನಾನು ಸ್ಕೂಲ್ ಕಾಲೇಜಲ್ಲೆಲ್ಲ ಚಿಕ್ಕಮ್ಮಿ ಕೇಳಿ ದೊಡ್ಡಮ್ಮಿ ಈ ವರ್ಷನ್ ನಾನು ಕೇಳಿದ್ದು. ಅದು ಈ ಕಡೆ ಭಾಗದಲ್ಲಿ ಫೇಮಸ್ ಇದೆ, ಉತ್ತರ ಕರ್ನಾಟಕ ಕಡೆ ಕಲ್ಲವ ಮಲ್ಲವ ಅಂತ. ಹೌದಾ? ನಾನು ಕಲ್ಲವ ತುಂಬಾ ಕನೆಕ್ಟೆಡ್ ಏನಕ್ಕೆ ಅಂತಂದ್ರೆ ನಾನು ಓದ್ತಿರೋದು ಜಿಯಾಲಜಿ, ಭೂಗರ್ಭಶಾಸ್ತ್ರ, ಕಲ್ಲವ. ಅದನ್ನ ಕಲ್ಲವ ಕಾಪಾಡಿದಳು ಇವತ್ತು ಅಂತ ಅನ್ಕೊಂಡಿದ್ದೆ. ಹೌದಾ? ಕಾಪಾಡಿದಳೆ ಇಲ್ವಾ? ನಮ್ ಜಡ್ಜಸ್ ಏನ್ ಹೇಳ್ತಾರೆ ಕೇಳೋಣ. ಅರ್ಚನಾ ಮ್ಯಾಮ್. ಏನಪ್ಪ ಮಿಲಿಂದ? ನಮಸ್ತೆ. ನಮಸ್ತೆ. ನೀನು ಸ್ಟಾರ್ಟಿಂಗ್ ಭಾರಿ ಗಡ್ಬಿಡಿ ಮಾಡ್ಕೊಂತೀಯ ಕಣೋ, ಟೆನ್ಷನ್ ಮಾಡ್ಕೋ ಕುಡ್ದು. ಮದುವೆ ಬಂದಾಗುತ್ತೈತಿ ಓಹೋ ಮದುವೆ ಬಂದಾಗುತ್ತೈತಿ. ನಿಧಾನವಾಗಿ ಜೋರಾದ ಉಸಿರುಗಳನ್ನ ತಗೊಂಡು ಶ್ರುತಿನ ಕೇಳಿಕೊಂಡು ಆ ಶ್ರುತಿಗೆ ನಾನು ಸರಿಯಾಗಿ ತಗೋತಾ ಇದ್ದೀನಿ ಹಾಡನ್ನು ಅಂತ ನೋಡಿಕೊಂಡು ಒಂದ್ಸಲಿ ಅಲ್ಲ ಬೇಕಾದ್ರೆ 4 ಸಲ ನೋಡ್ಕೊ. ನಿನಗೆ ಕಾನ್ಫಿಡೆನ್ಸ್ ಬಂದಮೇಲೆ ಅದೇ ಕಾನ್ಫಿಡೆನ್ಸಲ್ಲಿ ಹಾಡೋದಕ್ಕೆ ಶುರು ಮಾಡಬೇಕು, ಆಯಿತಾ? ಇನ್ನೂ 2 ಮನೆ ಜಾಸ್ತಿ ಮಾಡ್ಕೊಂಡು ಹಾಡ್ಬೋದಿತ್ತು ನೀನು. ಇನ್ನೊಂದು 2 ಮನೆ ಏರ್ಸಿ ನೋಡೋಣ. ಮದುವೆ ಒಂದಾಗುತ್ತೈತಿ ಓಹೋ ಮದುವೆ ಒಂದಾಗುತ್ತೈತಿ ಆಹಾ ಮದುವೆ ಒಂದಾಗುತ್ತೈತಿ ಓಹೋ ಮದುವೆ ಒಂದಾಗುತ್ತೈತಿ. ಕಲ್ಲವ ಕೇಳ್ ಮಲ್ಲವ, ನಿಂಗವ ಕೇಳ್ ನೀಲವ, ಎಲ್ಲವ ಕೇಳ್ ಯಂಕವ, ಸಂಗವ ಕೇಳ್ ಗಂಗವ್ವ, ಮದುವೆ ಒಂದಾಗುತ್ತೈತಿ ಓಹೋ ಮದುವೆ ಒಂದಾಗುತ್ತೈತಿ ಆಹಾ ಮದುವೆ ಚರಣ ಹಾಡು. ಬಬ್ಲೇಶ್ವರ ಗಂಡಂತೆ ದರ್ಶಿನಾಳ ಎಣ್ಣಂತೆ ಬಿದರಿಯ ಬಿ ಮಣ್ಣನ್ ಕರ್ಕೊಂಡ್ ತಗ್ಲು ಬಗಿ ತಮ್ಮ ಮಣ್ಣನ್ ಕರ್ಕೊಂಡ್ ಸಾವಳಗಿ ಸಂಗಣ್ಣನ್ ಕರ್ಕೊಂಡ್ ಗದ್ದೆಳ ಸಿದ್ದಣ್ಣನ್ ಕರ್ಕೊಂಡ್ ಕಲ್ಲವ್ವ. ನೋಡಿ, ಈ ಶ್ರುತಿಲಿ ಹಾಡಿದ್ರೆ ಇನ್ನೂ ಏನು ಮಜಾ ಇರೋದು ಗೊತ್ತಾ? ಒಳ್ಳೆ ವಾಯ್ಸ್ ಇದೆ. ನೀನು ಈ ಥರ ಗಡ್ಬಿಡಿ ಮಾಡಿಕೊಂಡ್ರೆ ನಮಗೂ ಜಡ್ಜ್ಮೆಂಟ್ ಕೊಡೋಕ್ಕೆ ಕಷ್ಟ ಆಗ್ಬಿಡುತ್ತಪ್ಪ. ಇನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಂದು ಚೆನ್ನಾಗಿ ಹಾಡು, ಆಯಿತಾ? ಓಕೆ, ಆಲ್ ದ ಬೆಸ್ಟ್. ಮಿಲಿಂದ್, ನೀನ್ ಹಿಂಗೆ ಗಡಿಬಿಡಿ ಮಾಡ್ಕೊಂಡು ಅವ್ರನ್ನ ನೀವ್ ಎತ್ಕೊಡಿ, ನಾನು ಅಲ್ಲಿಂದ ಹಾಡ್ತೀನಿ ಅಂದ್ರೆ ಕಲ್ಲವ್ವ ಕೈ ಹಿಡಿಯಲ್ಲ, ಅವರೆಲ್ಲ ಕಲ್ ತಗೊಂಡು ಹೊಡಿತಾರೆ ನಿಂಗೆ ಗ್ಯಾರಂಟಿ. ನೆಕ್ಸ್ಟ್ ಕರೆಕ್ಟ್ ಅಲ್ವಾ ವೇಮಗಲ್ ಸರ್? ಮಿಲಿಂದ್, ಇದೇನು ನನಗೆ ಒಳ್ಳೆಯ ಸಾಹಿತ್ಯ ಒಂದಿದೆ ಅಂತೇನಪ್ಪ ನನಗೆ ಅನಿಸ್ಲಿಲ್ಲ. ಪಾಪ ಯಾರಿಗೂ ಹೆಣ್ಣು ಕೊಡಲ್ಲ ಅಂತಿರಬೇಕು, ಆಮೇಲೆ ಹೆಣ್ಣು ಸಿಕ್ಕಿರಬೇಕು, ಊರೆಲ್ಲರಿಗೂ ಹೇಳ್ಕೊಂಬರ್ತವೆ ಕಲ್ಲವ್ವ ಮಲ್ಲವ್ವ ನಿಂಗವ್ವ, ನಾನು ಮದುವೆ ಒಂದು ಆಗ್ತೈತಿ ಅಂತ ನನಗನ್ನಿಸ್ತದೆ. ಒಳ್ಳೆ ಸತ್ವ ಇರ್ತಕ್ಕಂಥ ಹಾಡುಗಳನ್ನ ನೀನು ಆಯ್ಕೆ ಮಾಡ್ಕೋಬೇಕಿತ್ತೇನೋ ಈ ಕಾಂಪಿಟೇಷನ್ಗೆ ಅಂತ ನನಗನ್ನಿಸುತ್ತೆ. ಧನ್ಯವಾದಗಳು. ಓಕೆ, ರಾಜು ಸರ್. ಇಲ್ಲಿಂದ ನನಗನ್ಸುತ್ತೆ ನೀನೇ ಮದುವೆ ಗಂಡಾಗಿದ್ದೇನೋ ಈ ಹಾಡಿನಲ್ಲಿ, ಅದಕ್ಕೆ ಗಡಿಬಿಡಿ ಆಗ್ಬಿಟ್ಟಿದ್ಯಾ ಅಂತ. ಆ್ಯಕ್ಚುಲಿ ಈ ಹಾಡು ಸರ್ ವೇಮಗಲ್ ಸರ್, ಈ ಹಾಡಲ್ಲಿ ಏನು ಗೊತ್ತಾ, ಒಂದು ಮದುವೆ ಹೇಗೆ ನಡೆಯುತ್ತೆ, ಎಲ್ಲೆಲ್ಲಿಂದ ಏನೇನು ಕರೆಸ್ತಾರೆ, ಯಾವ್ಯಾವ ಊರಿಂದ ಏನೇನು ತರಕಾರಿ ಹೂವು ಹಣ್ಣು ಚಪ್ರ ಹಾಕೋರು ಪ್ರತಿಯೊಂದು ನಡೆಯುತ್ತೆ. ಇದನ್ನು ಪೂರ್ಣವಾಗಿ ಹಾಡು, ನೀನು ಮುಂದಿನ ಚರಣ ಎಲ್ಲ ಹಾಡಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅಲ್ವಾ? ಈ ಜನಪದದಲ್ಲಿ ಏನು ಗೊತ್ತಾ, ಮದುವೆ ಪ್ರಾರಂಭ ಆದಾಗಿಂದ ಎಲ್ಲ ಶಾಸ್ತ್ರಗಳಿಗೂ ಸೋಬಾನೆ ಪದಗಳಿದೆ. ಕೊನೆಯಲ್ಲಿ ಒಂದು ಶಾಸ್ತ್ರ ಇದೆ, ಆ ಶಾಸ್ತ್ರದಲ್ಲೂ ಈ ಸೋಬಾನೆ ಆಡೋರು ಬಿಡಲ್ಲ, ಅಲ್ಲೇ ಹೋಗಿರ್ತಾರೆ ಒಳಗಡೆನೆ. ಅಲ್ಲೂ ಕೂಡ ಸೋಬಾನೆ ಆಡೋರು ಅವ್ರನ್ನ ಹಾಡಿ ಗಂಡು ಹೆಣ್ಣನ್ನು ರೇಗಿಸಿ ಈ ಥರದ್ದೆಲ್ಲ ಇದೆ. ಈ ಹಾಡು ವಿಶೇಷವಾಗಿ ಏನಂತಂದರೆ ಇಡೀ ಒಂದು ಮದುವೆಯ ಪ್ರಸಂಗವನ್ನು ಅಚ್ಚುಕಟ್ಟಾಗಿ ಎಲ್ಲ ಎಲ್ಲೆಲ್ಲಿಂದ ಏನೇನು ಕರೆಸಿದ್ವಿ, ಹೆಂಗೆ ಮದುವೆ ಮಾಡಿದ್ವಿ ಅಂತ ಹೇಳೋ ಒಂದು ಜನಪದ ಗೀತೆ, ಆಯಿತಾ? ಹೇಳ್ದಂಗೆ ಗಡಿಬಿಡಿ ಆಗಬೇಡ, ಸ್ವಲ್ಪ ಆರಾಮಾಗಿ. ನೆಕ್ಸ್ಟ್ ಏನು ಮಾಡ್ತೀಯಾ? ಗಡಿಬಿಡಿಲಿ ಹೋಗಿ ಕೂತ್ಕೋತೀಯಾ, ಆರಾಮಾಗಿ ಹೋಗಿ ಕೂತ್ಕೋತೀಯಾ ಹಾಡಾಯ್ತಲ್ಲ ಅಂತ? ಇವಾಗ ಒಂದು ಸ್ವಲ್ಪ ನೆಮ್ಮದಿ. ಇವಾಗ ಒಂದು ಸ್ವಲ್ಪ ನೆಮ್ಮದಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಯಾಕ ಚಿಂತ ಮಾಡ್ತಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ AT ಕೃಷ್ಣಮೂರ್ತಿರವರು. ಬರ್ಲಿ ಜೋರಾದ ಚಪ್ಪಾಳೆ. ಚಿಂತಿ ಮಾಡತಿ ಎಲೆ ಮನವೇ ನಿನಗ
ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾಕ ಚಿಂತೆ ಮಾಡತಿ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೋ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ ಸುಳ್ಳತನ ಕೇಳಬಾರ್ದು ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ ಸುಳ್ಳತನ ಕೇಳಬಾರ್ದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಹಲ್ಲಂತ ಹನ ಬ್ಯಾಡ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾಕ ಚಿಂತೆ ಮಾಡತಿ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು 3 ದಿನದ ಸಂತಿ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು 3 ದಿನದ ಸಂತಿ ಎಲೆ ಮನವೇ ಸೇರಾದವರ ಮುಂದೆ ಚಾಡಿ ಏಳಾದಂತೆ ಸೇರಾದವರ ಮುಂದೆ ಚಾಡಿ ಏಳಾದಂತೆ ಮುಂದಕ್ಕೆ ಹೋಗಬೇಕು ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾಕ ಚಿಂತೆ ಮಾಡತಿ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಇಟಿ ಕೃಷ್ಣಮೂರ್ತಿ ಅವರೇ ಮೇಡಮ್ ಖುಷಿ ಆಯ್ತಾ ಹಾಡಿ? ಖುಷಿ ಆಯ್ತು ಹೌದಾ? ಆ್ಯಕ್ಚುಲಿ ಇವತ್ತು ಬೇಗ ಆಡಿದ್ದೀನಿ, ಟೆನ್ಷನ್ ಫ್ರೀ, ಆರಾಮಾಗಿ ಡ್ಯಾನ್ಸ್ ಮಾಡ್ಬೋದಲ್ಲ ಹೋಗಿ. ಓಹೋ ಹಾಗೆ. ಓ ನೀವು ಸೀರಿಯಲ್ ನಂಬರ್ ಪ್ರಕಾರ ಇವತ್ತು ಬೇಗ ಬಂದಿದ್ದೀರಿ ಅಂತ. ಅಲ್ಲಿ ಕುತ್ಕೊಂಡು ಡಾನ್ಸ್ ಮಾಡ್ತೀರಿ ಇಡೀ ದಿನ ಅಂತ ನೋಡ್ತೀನಿ. ನಿಮ್ ಡಾನ್ಸ್ ಎಷ್ಟ್ರ ಮಟ್ಟಿಗೆ ಮಾಡ್ತೀರಾ ಅಂತ ಇವಾಗ ನೆಕ್ಸ್ಟ್ ನಾನು. ಓಕೆ ಅರ್ಚನಾ ಮ್ಯಾಮ್. ಪಾಪ ಕೊನೆಗಾಡೋರ್ ಗತಿ ಏನಾಗ್ಬೇಕು? ಅದೇ ಲಾಸ್ಟ್ ನಂಬರ್ ಇರುತ್ತಲ್ಲ, ಹೌದು, ಅವ್ರು ಅಲ್ಲಿವರೆಗೂ ಹಾಟ್ ಸೀಟಲ್ಲೇ ಕೂತ್ಕೊಂಡಿರ್ತಾರೆ. ಹೌದು. ಇವತ್ತು ಬಚಾವ್ ಆಗ್ಬಿಟ್ರ ನೀವು? ಕೃಷ್ಣಮೂರ್ತಿ ಅವರೇ ಮೇಡಮ್,
ತುಂಬ ನೀಟ್ ಪ್ರೆಸೆಂಟೇಷನ್ ಇತ್ತು ಇವತ್ತು. ಆ ಫಸ್ಟ್ ಚರಣ ಒಂದ್ಸಲಿ ಹಾಡಿ. ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ, ಸುಳ್ಳತನ ಮಾಡಬಾರ್ದು ಎಲೆ ಮನವೇ, ಬಲ್ಲಂತ ಜ್ಞಾನಿಗಳ ಬಲ್ಲಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಂತ ಹೇಳಿದರ, ಹಲ್ಲಂತ ಅಲ್ಲಂತ ಯಾರು ಹಲ್ಲು? ಗೊತ್ತಾಯ್ತು. ಅದೇ ಅಕಾರ ಹಕಾರ, ಇಲ್ಲಾಂದರೆ ಅದೇ ಯಾರ್ದು ಹಲ್ಲು, ಎಷ್ಟು ಹಲ್ಲು, ಯಾರ್ದೋ ಹಲ್ಲು ಉದ್ರಿಸಿದ್ರ ಅನ್ಕೋಬೇಕಾಗುತ್ತೆ. ಅಲ್ಲಂತ ನೋಡಿ, ಅರ್ಥನೇ ಬೇರೆ ಆಗೋಗುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲೇ ಹೇಳಿದಾರೆ ಮಿಸ್ಟೇಕ್ ಮಾಡ್ತೀಯಾ ಅಂತ. ನೋಡಿ ನಿಮ್ಮ ಫ್ರೆಂಡ್ಸ್ ಹಂಗಾರೆ ಸಖತ್ತಿದ್ದಾರೆ, ಅವ್ರನ್ನ ಯಾವಾಗಲೂ ಜೊತೆಗೆ ಇಟ್ಕೊಳ್ಳಿ, ಕರೆಕ್ಟ್ ಮಾಡ್ತಾ ಇರ್ತಾರೆ. ಆಯ್ತಾ? ಅಕಾರ ಹಕಾರದ ಕಡೆ ಗಮನ ಕೊಡಿ. ನನಗೆ ಭಾವನೆ ಸ್ವಲ್ಪ ತುಂಬ ಕಮ್ಮಿ ಅಂತ ಅನ್ನಿಸ್ತು. ನಾನ ಎಲೆ ಮನವೇ ಅಂತ ಪ್ಲೇನ್ ಹಾಡೋ ಬದಲು ನಾನ ಎಲೆ ಮನವೇ ಅಷ್ಟೇ, ಇನ್ನೇನು ಇಲ್ಲ. ಒಂದು ಸ್ವಲ್ಪ ವಿಬ್ರಾಟೋನ್ ಹಾಕಿದ್ರೆ ಫೀಲ್ ಬರುತ್ತೆ ಆಟೋಮ್ಯಾಟಿಕ್ಕಾಗಿ. ಸೊ ಫೀಲ್ ಒಂಚೂರು ತಂದ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು ಮೇಡಮ್. ಓಕೆನಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್, ಇದಕ್ಕೆ ಮುಂಚೆ ನೀವು ಪ್ರಸ್ತುತ ಪಡಿಸಿದ ಗೀತೆಗಳಿಗಿಂತ ವಿಭಿನ್ನವಾಗಿದೆ ತತ್ವಗೀತೆ. ಮೊದಲು ಸ್ವಲ್ಪ ಗಾಬರಿ ಆದರೆ ನೀವು ವಾದ್ಯಗಾರರು ಇನ್ನೂ ಅವರು ಬಿ ಜಿ ಎಮ್ಮಲ್ಲಿ ಇರೋವಾಗಲೇ ಹಾಡು ಮೇಲೆ ಬಂದ್ರಿ, ಅದನ್ನು ನೀವು ಗಮನಿಸಬೇಕಾಗುತ್ತೆ. ಅದನ್ನು ಗಮನಿಸ್ಬೇಕು ನೀವು ಮುಂದಿನ ಗೀತೆಗಳಲ್ಲಿ. ಓಕೆ. ಇದೊಂದು ಅಪ್ಪಟ ತತ್ವಪದಗಳು ಅಂದರೆ ಜೀವನದ ಮೌಲ್ಯವನ್ನು ಹೇಳುವಂಥದ್ದು. ತಾನು ಇನ್ನೊಬ್ಬರಿಗೆ ಏನಾದ್ರು ಹೇಳಬೇಕಾಗಿದ್ರೆ ಆತ ಕೂಡ ಜ್ಞಾನಿಯಾಗಿರಬೇಕು, ಹೇಳಬೇಕಾದ್ರೆ ನಾವು ಕೂಡ ಸರಿಯಾಗಿರಬೇಕು ಅಲ್ವಾ? ಎಂತೆಂಥ ತತ್ವಪದಗಳಿದೆ ಅಂತಂದರೆ, ಪರರ ಮಕ್ಕಳನ್ನು ಕೊಂದು ತನ್ನ ಮಕ್ಕಳಿಗನ್ನ ಇಡುವೆ, ನೂರಾರು ಕರ್ಮ ಮಾಡಿ ಕೊಳೆತೊಂದು ದಿನದಿ ಸಾಯುವೆ. ನೋಡಿ ಅಲ್ವಾ, ಈ ಥರದ ತತ್ವಪದ ಹೇಳ್ತಾರೆ. ತತ್ವಪದಗಳು ಭಾಳ ಚೆನ್ನಾಗಿರುತ್ತೆ. ಈ ಅಕಾರ ಹಕಾರಗಳು, ಶಕಾರ ಸಕಾರ ಶಕಾರಗಳ ಬಗ್ಗೆ ಆಮೇಲೆ ನಾನು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ಈಗ ನಿಮ್ಮ ಹಾಡಲ್ಲಿ ಈ ತತ್ವಪದಗಳನ್ನು ಹಾಡ್ತಿರಲ್ಲ, ತತ್ವಪದಗಳು ಭಾಳ ಚೆನ್ನಾಗಿರ್ತವೆ. ಅಪರೂಪದ ಹಾಡು ಇದೊಂದು. ಯಾಕೆ ಚಿಂತೆ ಮಾಡ್ತೀಯ ಅಂತ. ಯಾವಾಗ ಚಿಂತೆ ಬರುತ್ತೆ ಗೊತ್ತಾ? ನಮ್ಮದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಪಕ್ಕದ ಮನೆಗೆ ಯೋಚನೆ ಮಾಡಿದಾಗ ಅಷ್ಟೇ ಚಿಂತೆ ಬರೋದು, ಹೌದಲ್ಲ? ಇನ್ನೊಬ್ಬರು ಚಿಂತೆ ಬಿಟ್ಬಿಡ್ಬೇಕು, ನಮ್ಮದು ನಾವು ನೋಡಿಕೊಂಡ್ರೆ ಚೆನ್ನಾಗಿರ್ತೀವಿ. ಇದು ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಇನ್ನಷ್ಟು ಒಳ್ಳೆ ಹಾಡುಗಳನ್ನು ನಿಮ್ಮ ಧ್ವನಿಯಲ್ಲಿ ಕೇಳೋಣ. ಥ್ಯಾಂಕ್ ಯು. ಹಾಗೆ ನೋಡಿದ್ರೆ ಇವತ್ತೆಲ್ಲ ಒಂದು ಸ್ವಲ್ಪ ಸೇಫ್ ಝೋನಲ್ಲಿ ಆಡ್ತಾ ಇದ್ದೀರಾ ಅಂತ. ಯಾರು ಫುಲ್ ಜೋಶಲ್ಲೂ ಆಡ್ತಲ್ಲ, ಏನಿಲ್ಲ ನೋಡಿ. ಇಲ್ಲಾಂದ್ರೆ ವೆರಿ ಇಂಟೆಲಿಜೆಂಟ್ ಎಲ್ಲರೂ. ಎಲ್ಲ ಸ್ವಲ್ಪ ಸಾಫ್ಟ್ ಸಾಂಗ್ಸ್ ಥರನೇ ತಗೊಂಡು, ಯಾರು ರಿಸ್ಕೇ ತಗೊಳ್ತಾ ಇಲ್ವಾ ಅಂತ. ನೀವೆಲ್ಲ ರೆಡಿ ಆಗಿದ್ದೀರಾ? ಹಾಗಿದ್ರೆ ಕಳ್ರು ಏನಾಯ್ತು, ನಾನು ಹಿಂದಿನ ಸಂಚಿಕೆಯಲ್ಲಿ ತುಂಬಾ ಜನ ಕಷ್ಟದ ಹಾಡು ತಗೊಂಡು ಎಡು ಬಿಡ್ತಾರೆ, ಕೆಲವರು ಸಿಂಪಲ್ ಹಾಡಾಡ್ ಗೆದ್ದು ಬಿಡ್ತಾರೆ ಅನ್ನಲ್ಲ, ಎಲ್ಲ ಅದನ್ನ ತಲೆಯಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ. ಬಟ್ ಕಾಂಪಿಟೇಷನ್ ಅಂದಮೇಲೆ ನಿಮ್ಮ ಯೋಗ್ಯತೆಯನ್ನ ಪ್ರೂವ್ ಮಾಡಬೇಕು. ಹೋಗ್ತಾ ಹೋಗ್ತಾ ಇನ್ನು ನೀವು ಏನೇನು ಸಾಧ್ಯ ನಿಮ್ಮ ಕಂಠದಲ್ಲಿ ಅನ್ನೋದನ್ನ ತೋರಿಸ್ಬೇಕೆಲ್ಲರೂ, ಆಯ್ತಾ? ಓಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವುದಾದರೂ ಒಂದು ಕಲೆಯನ್ನು ಆಸ್ವಾದಿಸೋ, ಒಂದು ಕಲೆಯಲ್ಲಾದರೂ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಮನೋಭಾವ ನಿಮ್ಮೆಲ್ಲರದು ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ.
ಮುತ್ತು ಮಾಡಿ ಕೊಡುವಾಗ ಬಿಟ್ಟು ಬಿಟ್ಟು ಅಳುತ್ತಾನ ಜೋ ಜೋ ಬಿಟ್ಟು ಬಿಟ್ಟು ಅಳುತ್ತಾನ ಜೋ ಜೋ. ಬಂಗಾರದ ತೊಟ್ಲಿಗೆ ಬೆಳ್ಳಿ ಜೋಡೆಳೆ ಹಗ್ಗ, ಬಂಗಾರದ ತೊಟ್ಲಿಗೆ ಬೆಳ್ಳಿ ಜೋಡೆಳೆ ಹಗ್ಗ, ಬಿಸಿ